ಸಾರ್ಥಕವಾಯಿತು ನಮ್ಮ ಶ್ರಮ. ನಾವು 4 ವರ್ಷಗಳ ಹಿಂದೆ ನೆಟ್ಟಂತಹ ಸಪೋಟ ಗಿಡ, ಹಲಸಿನ ಗಿಡ, ಅದರಲ್ಲಿ ನಮ್ಮ ಸಪೋಟ ಗಿಡ ಕಾಯನ್ನು ಬಿಟ್ಟಿದೆ, ಫಲವನ್ನು ಬಿಟ್ಟಿದೆ, ಇನ್ನೂ ಬಿಡ್ತಾ ಇದೆ, ಈಚುಗಳೆಲ್ಲ ಇದೆ. ತುಂಬ ಖುಷಿಯಾಗುತ್ತೆ. ಹೀಗೆ ಬೆಟ್ಟದ ತುಂಬೆಲ್ಲ 16 ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ದಯಮಾಡಿ ಬೆಂಕಿ ಹಚ್ಚದೆ ಕರಿಘಟ್ಟ ಬೆಟ್ಟವನ್ನು ಹಸಿರು ಬೆಟ್ಟ ಮಾಡುವತ್ತ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಐಸ ಏರೋಯ್ಸ ಐಸ ಏರೋಯ್ಸ ಐಸ ಏರೋಯ್ಸ 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 ಸಾರ್ಥಕವಾಯಿತು ನಮ್ಮ ಶ್ರಮ. ನಾವು 4 ವರ್ಷಗಳ ಹಿಂದೆ ನೆಟ್ಟಂತಹ ಸಪೋಟ ಗಿಡ, ಹಲಸಿನ ಗಿಡ, ಅದರಲ್ಲಿ ನಮ್ಮ ಸಪೋಟ ಗಿಡ ಕಾಯನ್ನು ಬಿಟ್ಟಿದೆ, ಫಲವನ್ನು ಬಿಟ್ಟಿದೆ, ಇನ್ನೂ ಬಿಡ್ತಾ ಇದೆ, ಈಚುಗಳೆಲ್ಲ ಇದೆ. ತುಂಬ ಖುಷಿಯಾಗುತ್ತೆ. ಹೀಗೆ ಬೆಟ್ಟದ ತುಂಬೆಲ್ಲ 16 ಜಾತಿಯ ಹಣ್ಣಿನ ಗಿಡಗಳನ್ನು ಹಾಕಿದ್ದೀವಿ. ದಯಮಾಡಿ ಬೆಂಕಿ ಹಚ್ಚದೆ ಕರಿಘಟ್ಟ ಬೆಟ್ಟವನ್ನು ಹಸಿರು ಬೆಟ್ಟ ಮಾಡುವತ್ತ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ನಾವು ಕರಿಘಟ್ಟಕ್ಕೆ ಹೋಗಿ ಗಿಡ ನೆಡ್ತಿದ್ದೋ. ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಕ್ಕೆ ಅಂತ ಒಂದು ಗುಡ್ಡಕ್ಕೆ ಪುನೀತ್ ರಾಜ್ಕುಮಾರ್ ಅಂತ ಹೆಸರು ಕೊಟ್ಟಿದ್ದೀವಿ. ಆ ಗುಡ್ಡದಲ್ಲಿ 46 ಹಣ್ಣಿನ ಗಿಡಗಳನ್ನ ನೆಟ್ಟಿದ್ದೀವಿ. ಆ ಗಿಡಗಳೆಲ್ಲ ಇವಾಗ ಹಣ್ಣು ಬಿಟ್ಟಿದ್ದಾವೆ. ಅದರಲ್ಲಿ ಸೀತಾಫಲ, ಮಾವು, ಸುಮಾರು ಥರದ ಹಣ್ಣುಗಳು ಬಿಟ್ಟಿದ್ದಾವೆ. ಈಗ ಪಕ್ಷಿಗಳು ಹೋಗಿ ಅಲ್ಲಿ ತಿಂತಾ ಇದ್ದಾವೆ. ಅದನ್ನ ನೋಡಿ ನಮಗೆ ಖುಷಿ ಆಯ್ತೈತೆ. ಪುನೀತ್ ರಾಜ್ಕುಮಾರ್ ಅವರು ನಮ್ಮಿಂದ ದೂರವಾದಾಗ, ದೈಹಿಕವಾಗಿ ಅವರು ನಮ್ಮನ್ನು ಅಗಲಿದಾಗ, ಅವರ ನೆನಪಿನಲ್ಲಿ ಕರಿಘಟ್ಟ ಬೆಟ್ಟದಲ್ಲಿ ಸುಮಾರು ಒಂದು 46 ಹಣ್ಣಿನ ಬೇರೆ ಬೇರೆ ಜಾತಿಯ ಗಿಡಗಳನ್ನು ನಾವು ನೆಟ್ಟಿದ್ವಿ. ಅವರು ನಮ್ಮಿಂದ ದೂರ ಆಗಿರ್ಬೋದು, ಆದರೆ ಪ್ರಕೃತಿಯಲ್ಲಿ ಲೀನವಾಗಲಿ, ಪ್ರಕೃತಿಯೊಡನೆ ಇರಲಿ, ಹಸಿರಾಗಿರಲಿ ಅಂತ ಸುಮಾರು 46 ಹಣ್ಣಿನ ಗಿಡಗಳನ್ನು ನೆಟ್ಟಿದ್ವಿ. ಅದರಲ್ಲಿ ಕೆಲ ಗಿಡಗಳು ಈಗ ಹಣ್ಣನ್ನು ನೀಡ್ತವೆ, ಹಣ್ಣನ್ನು ಬಿಟ್ಟಿವೆ. ಆ ಹಣ್ಣನ್ನು ಪಕ್ಷಿಗಳು ಪರಿಸರದಲ್ಲಿ ಕುಳಿತು ಅವುಗಳನ್ನು ತಿಂತಾ ಇರೋದು ನೋಡಿದಾಗ ಪುನೀತ್ ರಾಜ್ಕುಮಾರ್ ಅವರು ನಮ್ಮ ಜೊತೆಲೇ ಇದ್ದಾರೆ ಅಂತ ಅನಿಸುತ್ತೆ. ಬದುಕಿದಾಗ ಒಬ್ಬ ನಟರು ಎಷ್ಟು ಜನರ ಮನಸ್ಸನ್ನು ಗೆಲ್ತಾರೆ, ಜನರ ಜೊತೆ ಮನಸ್ಸಿನಲ್ಲಿ ಉಳಿದಿರ್ತಾರೆ ಅನ್ನೋದಕ್ಕೆ ಈ ನಟರೇ ಸಾಕ್ಷಿ. ಆ ನಟನ ಹೆಸರಿನಲ್ಲಿ ನೆಟ್ಟಂತಹ ಹಣ್ಣಿನ ಗಿಡಗಳು ಇವತ್ತು ಹಣ್ಣನ್ನು ನೀಡ್ತವೆ. ಪಕ್ಷಿಗಳು ತಿನ್ನೋದನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಖುಷಿಯಾಗುತ್ತೆ. ಪುನೀತ್ರವರು ಎಲ್ಲೂ ಹೋಗಿಲ್ಲ, ನಮ್ಮೊಡನೆ ಇದ್ದಾರೆ. ಈ ಹಚ್ಚನೆಯ ಹಸಿರಿನ ಗಿಡಗಳಲ್ಲಿ ಬದುಕಿದ್ದಾರೆ ಅಂತ ಅನಿಸುತ್ತೆ. ನಿಮ್ಮ ಹೆಸರು? ಪರಿಸರ ರಮೇಶ್, ಶ್ರೀರಂಗಪಟ್ಟಣ. ಪುನೀತ್ ರಾಜ್ಕುಮಾರ್ ಅವ್ರು ಸತ್ತಾಗ ಗಿಡಗಳು ನೆಟ್ಟಿದ್ದೋ, ಸುಮಾರು ಹಣ್ಣಿನ ಗಿಡಗಳನ್ನ. ಈಗ ಎಲ್ಲ ಹಣ್ಣು ಬಿಟ್ಟೈತೆ. ಈಗ ಪಕ್ಷಿಗಳು ತಿಂತಾರೋದು ನೋಡಿ ಪುನೀತ್ ರಾಜ್ಕುಮಾರ್ ಅವರೇ ಬಂದು ತಿಂತವ್ರೆ ಅಂತ ಒಂದು ಖುಷಿ ಐತೆ. ಇನ್ನೂ ಗಿಡಗಳು ಬೆಳೆಸ್ತಾ ಇರ್ತೀವಿ. ನಂದಿನಿ, ಭಾರತ್ ನ್ಯೂಸ್ ಟಿವಿ, ಮೈಸೂರು.